ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಪ್ರೊ ಕಬಡ್ಡಿ ಮಾದರಿಯ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೆಯಲಿದ್ದು ಕ್ರೀಡಾಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದೆ. ಸರ್ಜಾಪುರ ಕಬಡ್ಡಿ ಹಬ್ಬ 2026-27 ಹೆಸರಿನಲ್ಲಿ ನಡೆಯಲಿರುವ ಈ ಕ್ರೀಡಾಕೂಟಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಇದೇ ಜುಲೈ 25 ಮತ್ತು 26ರಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಎಸ್ಎಂ ಧನುಷ್ ಮತ್ತು ಸ್ನೇಹಿತರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಟೂರ್ನಿಯ ಪ್ರೊ ಕಬಡ್ಡಿ ಮಾದರಿಯಲ್ಲಿ ನಡೆಯಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಬಲಿಷ್ಠ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಆಟಗಾರರಿಗೆ 75 ಕೆಜಿ ತೂಕದ ಮಿತಿ ನಿಗದಿಪಡಿಸಲಾಗಿದೆ. ಮೊದಲಿಗೆ ನೋಂದಾಯಿಸಿಕೊಳ್ಳುವ 30 ತಂಡಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದ್ದು ತಂಡಗಳ ನೋಂದಣಿಗೆ ಜುಲೈ 25 ಕೊನೆಯ ದಿನವಾಗಿದೆ. ಪ್ರೊ ಕಬಡ್ಡಿ ಹಾಗೂ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ನಿಯಮಗಳ ಅನ್ವಯ ಪಂದ್ಯಗಳನ್ನು ನಡೆಸಲಾಗ್ತಾ ಇದ್ದು ಎಲ್ಲಾ ಆಟಗಾರರು ಕಡ್ಡಾಯವಾಗಿ ಸಮವಸ್ತ್ರ ಹಾಗೂ ಕ್ರೀಡಾ ಶೂ ಧರಿಸಿ ಕಣಕ್ಕಿಳಿಯಬೇಕು ಎಂದು ಆಯೋಜಕರು ತಿಳಿಸಿದ್ದಾರೆ. ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿಯೊಂದಿಗೆ ನಗದು ಬಹುಮಾನವು ಘೋಷಿಸಲಾಗಿದೆ. ಪ್ರಥಮ ಸ್ಥಾನಕ್ಕೆ 1 ಲಕ್ಷ ರೂಪಾಯಿ, ದ್ವಿತೀಯ ಸ್ಥಾನಕ್ಕೆ 50,000 ರೂಪಾಯಿ, ತೃತೀಯ ಸ್ಥಾನಕ್ಕೆ 30,000 ರೂಪಾಯಿ ಹಾಗೂ 4ನೇ ಸ್ಥಾನಕ್ಕೆ 15,000 ರೂಪಾಯಿ ಬಹುಮಾನ ನೀಡಲಾಗ್ತಾ ಇದ್ದು 5ರಿಂದ 8ನೇ ಸ್ಥಾನದವರೆಗೆ ತಲಾ 5,000 ರೂಪಾಯಿ ಬಹುಮಾನ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ ಹಾಗೂ ಸರ್ವಶ್ರೇಷ್ಠ ಆಟಗಾರರಿಗೂ ವಿಶೇಷ ಪ್ರಶಸ್ತಿ ಮತ್ತು ಬಹುಮಾನ ನೀಡಲಾಗ್ತಾ ಇದೆ ಎಂದು ಆಯೋಜಕರಾದ ಎಸ್ಎಂ ಧನುಷ್ ಮತ್ತು ಸ್ನೇಹಿತರು ಸರ್ಜಾಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಎಲ್ಲ ತಂಡಕ್ಕೆ ಊಟದ ವ್ಯವಸ್ಥೆ, ರೂಮದ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಇದೆ. ಇದು ಮೊದಲನೇ ವರ್ಷದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಾಗಿರುತ್ತದೆ. ಇದು ಸರ್ಜಾಪುರ ಕಬಡ್ಡಿ ಹಬ್ಬ ಅಂತ ಒಂದು ಹೆಸರಿನಲ್ಲಿ ನಮ್ಮ ಧನುಷ್ ಮತ್ತು ತಂಡದವರು ಈ ಪಂದ್ಯಾವಳಿಯನ್ನು ವ್ಯವಸ್ಥಿತವಾಗಿ ನೆರವೇರಿಸ್ತಾರೆ. ಬಹುಮಾನಗಳು ಈ ಕಾರ್ಯಕ್ರಮವನ್ನು ಸರ್ಜಾಪುರ ಕಬಡ್ಡಿ ಹಬ್ಬ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಆಟದ ಮೈದಾನದಲ್ಲಿ ಆಚರಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ. ಇದೇನು ಪ್ರಥಮ ಬಾರಿಗೆ ನಮ್ಮ ಸರ್ಜಾಪುರದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು ನಮ್ಮ ಸ್ನೇಹಿತರಾದ ಧನುಷ್ ಎಸ್ಎಂ ಅವರ ನೇತೃತ್ವದಲ್ಲಿ ಈ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಗಳಲ್ಲಿ ಏನು ಕ್ರೀಡಾಪಟುಗಳು ರಿಜಿಸ್ಟ್ರೇಷನ್ ಹೇಗಿರುತ್ತೆ ಅಂದರೆ ನಮ್ಮದು ಸ್ಕ್ಯಾನರು ಆಲ್ರೆಡಿ ಅವರೆಲ್ಲ ಶೇರ್ ಮಾಡಲಾಗಿದೆ. ಆ ಸ್ಕ್ಯಾನರ್ಗೆ ಅವರು ಫೋನ್ಪೇ ಮುಖಾಂತರ ಇಲ್ಲ ಗೂಗಲ್ ಪೇ ಮುಖಾಂತರ ಆ ಸ್ಕ್ಯಾನರ್ಗೆ 501 ರೂಪಾಯಿಯನ್ನು ನೀಡಿ ಅವರ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮೊದಲ ಆದ್ಯತೆ 30 ಟೀಮಿಗೆ ಮಾತ್ರ ಇರುತ್ತೆ. ಆದ್ದರಿಂದ ದಯವಿಟ್ಟು ಕ್ರೀಡಾಪಟುಗಳು ಬೇಗ ನೋಂದಾಯಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಫಸ್ಟ್ ಸಲ ನಮ್ಮ ಶರೀರದಲ್ಲಿ ಒಂದು ಕಬಡ್ಡಿ ಹಬ್ಬವನ್ನು ನಡೆಸ್ತಾ ಇದ್ದಾರೆ. ಇದ್ರ ವಿಶೇಷತೆ ಏನಂದ್ರೆ ಕಬಡ್ಡಿ ಹಬ್ಬ ಇದು ಊರಿನ ಹಬ್ಬ. ಇದರಲ್ಲಿ ಹಿಂದೂ ಮುಸ್ಲಿಮ್ಸ್ ಇಲ್ಲ, ಮತ್ತೆ ಇದರಲ್ಲಿ ಪಾಲಿಟಿಕ್ಸ್ ಇಲ್ಲ. ಇದು ಒಂದು ನಮ್ಗೆ ತುಂಬ ಖುಷಿ. ಮತ್ತು ನಮ್ಮ ಧನುಷ್ ಅವರು ಮತ್ತು ಟೀಮ್ ಅವರು ಸೇರಿ ಮೊದಲನೇದಾಗಿ ಕಷ್ಟಪಟ್ಟು ಈ ಒಂದು ಹಬ್ಬವನ್ನು ಆಚರಿಸಬೇಕು ಅಂದ್ಕೊಂಡಿದ್ದಾರೆ. ಎಲ್ಲರಿಂದ ಒಂದೇ ನಾನು ಕೇಳ್ಕೊಳೋದು, ಎಲ್ಲರೂ ಜಾಸ್ತಿ ಆಗಿ ಬಂದು ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇದರಲ್ಲಿ ಬೇರೆ ಬೇರೆ ವಿಚಾರ ಏನೂ ಇಲ್ಲ. ಇದರಲ್ಲಿ ಯಾರಿಗೂ ಬೇರೆ ಇಂಡಿಕೇಶನ್ ಇಲ್ಲ. ಎಲ್ಲ ಒಂದು ಊರಿಗೆ ಸೇರಿಸಿ, ಎಲ್ಲ ನಮ್ಮ ತಾಲೂಕು ಸೇರಿಸಿ ಎಲ್ಲ ಎಷ್ಟು ಜನ ಬರ್ತಾರೆ ಈಚೆಯಿಂದ ಬಂದ್ರೂ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ, ಎಲ್ಲರಿಗೂ ಒಂದು ಒಳ್ಳೆ ಶೆಡ್ಡು, ಒಂದು ಮಳೆ ಬರಲಿ, ಒಂದು ಏನೇ ಇರಲಿ ಎಲ್ಲದಕ್ಕೂ ಕೂತ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿ, ಮತ್ತು ಒಂದು ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆ, ಒಂದು ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಎಲ್ಲರೂ ಕೋರ್ಕೊಳ್ಳೋದು, ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಜೊತೆಗೆ ನಮ್ಮ ಎಲ್ಲ ಹಿರಿಯರು ಕೂಡ ನಮಸ್ಕಾರ ತಿಳಿಸ್ತಾ, ಏನಪ್ಪ ಅಂತಂದರೆ ಸರ್ಜಾಪುರ ಕಬಡ್ಡಿ ಹಬ್ಬ ಅಂತ ಏನು 25-26ನೇ ತಾರೀಕು ಮಾಡ್ತಾ ಇದ್ವಿ ನಾವೆಲ್ಲ. ಜೊತೆಗೆ ನಮ್ಮ ಸ್ನೇಹಿತರು, ನಮ್ಮ ಧನುಷ್ ಅವರಾಗಿರ್ಬೋದು ಎಲ್ಲ. ಇದರ ಉದ್ದೇಶ ಏನಂತಂದರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಭಾಳಷ್ಟು ಕಬಡ್ಡಿ ಆಟಗಾರರಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಆನೇಕಲ್ ತಾಲೂಕಲ್ಲಿ ಭಾಳಷ್ಟು ಕಬಡ್ಡಿ ಪ್ಲೇಯರ್ಗಳಿಗೆ ಅವಕಾಶ ಸಿಗಬೇಕು. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ತಾಲೂಕಿನ ಆಟಗಾರರು ಗುರುತಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರೋಂಥದ್ದು. ಸುಮಾರು ಯಾವುದೇ ರೀತಿ ಆಟಗಾರರಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ಉದ್ದೇಶದಿಂದ ಸಾಕಷ್ಟು ಆಸನಗಳು ಕೂಡ ವ್ಯವಸ್ಥೆ ಆಗಿದೆ. ಸುಮಾರು 3,000 ಆಸನಗಳು ವ್ಯವಸ್ಥೆ ಆಗಿದೆ. ಜೊತೆಗೆ ಅವರಿಗೆ
ಉಳ್ಕೊಳ್ಳೋದಕ್ಕೆ ಅಕಾಮಿಡೇಷನ್ ಆಗಿರ್ಬೋದು, ಎಲ್ಲ ಆಟಗಾರರು ಸುಮಾರು 3 ಸ್ಟೇಟಿಂದ ಬರ್ತಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ 3 ಸ್ಟೇಟಿಂದನೂ ಬಂದು ಇಲ್ಲಿ ನಮ್ಮ ಸರ್ಜಾಪುರದಲ್ಲಿ 26ನೇ ತಾರೀಕು, 25, 26ನೇ ತಾರೀಕು ಆಟವನ್ನು ಆಡ್ತಾರೆ. ಜೊತೆಗೆ ಅವ್ರನ್ನ ಕರೆಸೋ ಉದ್ದೇಶ ಏನಪ್ಪಾ ಅಂತಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ಆಡಿರೋರ್ಗು ಬಹಳಷ್ಟು ಸ್ಕಿಲ್ ಅನ್ನ ಇರ್ತೈತೆ. ಅದನ್ನ ನಮ್ಮ ಆಟಗಾರರು ನೋಡಿ ಕಲಿತು ಬೆಳೆಯೋ ಉದ್ದೇಶ ಅಷ್ಟೇ. ಕಬಡ್ಡಿಯಲ್ಲಿ ನಮ್ಮ ತಾಲೂಕಲ್ಲಿ ಬೆಳೆಯೋ ಉದ್ದೇಶ. ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಎಲ್ಲ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್, ಜೈ ಭೀಮ್. ದಿನಾಂಕ 25, 26 ಸರ್ಜಾಪುರದಲ್ಲಿ ಕಬಡ್ಡಿ ಹಬ್ಬವನ್ನು ಧನುಷ ನೇತ್ರದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಆಗಮಿಸಿ ನಮಗೆ ಸಹಕಾರ ಕೊಡಿ ಅಂತ ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಸುರೇಶ್ ಅಂತೇಳಿ. ಏನು ಇದೇ ತಿಂಗಳು ಜುಲೈ 25, 26ನೇ ತಾರೀಕು 25 ಮತ್ತು 26ನೇ ತಾರೀಕು ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಡಾಕ್ಟರ್ BR ಅಂಬೇಡ್ಕರ್ ಮೈದಾನದಲ್ಲಿ ಕಬಡ್ಡಿ ಹಬ್ಬ ಅಂತ ಕಾರ್ಯಕ್ರಮವನ್ನು ನಮ್ಮ ಧನುಷಣ ಹಾಗೂ ಸ್ನೇಹಿತರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಮೊದಲನೇದಾಗಿ ಸ್ಥಳೀಯ ಆಟಗಾರರು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿ ಈ ಒಂದು ಕಬಡ್ಡಿ ಹಬ್ಬವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ಬರುವಂಥ ಎಲ್ಲ ತಂಡಗಳು ದಯವಿಟ್ಟು ಹುಷಾರಾಗಿ ಆಟವನ್ನು ಆಡಬೇಕು. ಯಾಕಂತೇಳಿ ನಾವೇ ಕಪ್ಪು ಅಂತ ಗೆಲ್ಲಬೇಕು, ನಾವೇ ಮೊದಲನೇ ಬಹುಮಾನ 2ನೇ ಬಹುಮಾನ ಅಂತ ಗೆಲ್ಲಬೇಕಂತೇಳಿ ತುಂಬ ಜನ ಆಟಗಾರರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿ ಬಂದು ಮನೋರಂಜನೆಗಾಗಿ ಈ ಒಂದು ಪ್ರೋ ಕಬಡ್ಡಿ ಮಾದರಿಯಲ್ಲಿ ಈ ಒಂದು ಕಬಡ್ಡಿಯನ್ನು ಆಯೋಜನೆ ಮಾಡಿರ್ತಾರೆ. ಎಲ್ಲರೂ ಬಂದು ಮನೋರಂಜನೆಗಾಗಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಬರುವಂಥ ಎಲ್ಲ ಆಟಗಾರರಿಗೂ ವಸತಿ ಹಾಗೂ ಊಟದ ವ್ಯವಸ್ಥೆನ ಎರಡು ದಿನಗಳ ಕಾಲನ್ನು ನಮ್ಮ ಆಯೋಜಕರಾದ ಧನುಷಣ್ಣ ಮತ್ತು ಸ್ನೇಹಿತರು ಆಯೋಜನೆ ಮಾಡಿರ್ತಾರೆ. ಎಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಂತೇಳಿ ಈ ಒಂದು ಮೂಲಕ ಕೇಳ್ಕೊತಾ ಇದ್ದೀವಿ. ಇದೇ ಸರ್ಜಾಪುರದಲ್ಲಿ ದಿನಾಂಕ 25, 26ನೇ ತಾರೀಕು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೇವೆ. ಎಷ್ಟು ದಿನ ನಡೀತದೆ ಸರ್ ಈ ಒಂದು ಕ್ರೀಡಾಕೂಟ? 2 ದಿವಸ. 2 ದಿವಸ ನಡೀತದೆ. ಯಾರೆಲ್ಲ ಬರ್ತಾರೆ? ಜುಲೈ 25, 26 ಶನಿವಾರ ಬಂದ್ಬಿಟ್ಟು. ಎಷ್ಟು ತಂಡಗಳು ಬರ್ತವೆ? ಈಗಾಗಲೇ 15 ಸ್ವಲ್ಪ ಹಿಂದೆ